ನಮಸ್ಕಾರ. ನಾನು ಗದಿಗೆಪ್ಪ ಧಾರವಾಡ ಅಂತೇಳಿ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ BJP ಕಾರ್ಯಕರ್ತರು. ಇವತ್ತು ಈ ಮೂಲಕ ನಾವು ಎಲ್ಲರಿಗೂ ಜಮಖಂಡಿ ತಾಲೂಕಿನ ಎಲ್ಲ ಬಿಟ್ಟು ಹೋದಂಥ ಮುಖಂಡರಿಗೂ ಹಾಗೂ ಅಸಮಾಧಾನ ಆದಂಥ ಕಾರ್ಯಕರ್ತರಿಗೂ ನಾವು ಈ ಮೂಲಕ ವಿನಂತಿ ಮಾಡಿಕೊಂಡು ಒಂದು ಸಭೆ ಹೇಳಕತ್ತೀವಿ. ನಾಳೆ ಜಮಖಂಡಿ ಮಹಾನಗರದಲ್ಲಿ ಸರಿಯಾಗಿ 11 ಗಂಟೆಗೆ ಅಸಮಾಧಾನ ಆದಂಥ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆ ಮಾಡಕತ್ತೀವಿ. ಕಾರಣ ಏನಪ್ಪ ಅಂದ್ರೆ ಜಮಖಂಡಿ ನಗರದೊಳಗಾಗಲಿ ಜಮಖಂಡಿ ಗ್ರಾಮಾಂತರ ಆಗಲಿ ಇವತ್ತು BJP ಕಾರ್ಯಕರ್ತರನ್ನ ಹಿರಿಯ ಕಾರ್ಯಕರ್ತರನ್ನ ಹಾಗೂ ಮುಖಂಡರನ್ನ ತುಳಿಯೋ ಪ್ರಯತ್ನ ಭಾಳ ಜೋರಾಗಿ ನಡೆದೈತಿ ಇವತ್ತು. ಅದಕ್ಕೆ ಈಗಾಗಲೇ ಸಾಕಷ್ಟು ಹಿರಿಯ ಮುಖಂಡರು ಸಂಬಂಧಪಟ್ಟ ಶಾಸಕರಿಗೂ ಹಾಗೂ ರಾಜ್ಯ ಹಾಗೂ ಜಿಲ್ಲಾ ಮುಖಂಡರಿಗೆ ಈ ಸುದ್ದಿ ಮುಟ್ಟಿಸಿದ್ದಾರೆ ಆಲ್ರೆಡಿ. ಆದರೆ ಇದು ಯಾವುದಕ್ಕೂ ಅವರು ಇದನ್ನು ತಲೆ ಕೆಡಿಸ್ಕೊಳ್ಳೋದನ್ನ ಅದನ್ನು ತಿದ್ದು ಪ್ರಯತ್ನ ಅಂತರೂ ಜಮಖಂಡಿ ನಗರದಲ್ಲಿ ಯಾವುದೂ ಆಗಲಿಲ್ಲ. ಇವತ್ತು ಜಿಲ್ಲಾ ಅಧ್ಯಕ್ಷರಾಗಲಿ ರಾಜ್ಯ ಮುಖಂಡರಾಗಲಿ ಇದನ್ನು ಕುರಿತು ಚರ್ಚೆ ಮಾಡಿ ಅದಕ್ಕೆ ಕ್ರಮ ಕೈಗೊಳ್ಳುವಂಥದ್ದು ಕಾರ್ಯ ಇವತ್ತು ಜಮಖಂಡಿ ಆಗಲಿ ತಾಲೂಕಿನಲ್ಲಿ ಯಾರೂ ಮಾಡಿಲ್ಲ. ಅದಕ್ಕೆ ಈಗ ಮುಂಬರುವ ಸಾರ್ವತ್ರಿಕ ಚುನಾವಣೆಗಳದಾವು, ಸಾಲು ಚುನಾವಣೆಗಳು, ಗ್ರಾಮ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳದಾವು. ಈ ಎಲ್ಲ ಚುನಾವಣೆಗಳು ಹತ್ತಿರದಲ್ಲಿ ಬಂದರೂ ಕೂಡ ಇವತ್ತು ಪಕ್ಷ ಸಂಘಟನೆ ನೆತ್ತು ಹೋಗಿಬಿಟ್ಟೈತಿ. ಇವತ್ತು BJP ಅಂದರೆ ಕೇವಲ ಒಂದು 15ರಿಂದ 20 ಜನ ಮುಖಂಡರು ಅವರಷ್ಟೇ ತಿಳ್ಕೊಂಡು ಬಿಟ್ಟೈತಿ ಇವತ್ತು ಇಡೀ ಜಮಖಂಡಿ ಕ್ಷೇತ್ರದೊಳಗೆ. ಇವತ್ತು ಪ್ರತಿ ಹಳ್ಳಿ ಒಳಗೆ ಕಾರ್ಯಕರ್ತರು ಕೇವಲ ಬೆರಳೆಣಿಕೆಯಷ್ಟು ಉಳಿದ್ಬಿಟ್ಟಾರ. ನಾಳೆ ಕರಪತ್ರ ಹಂಚೋರು ಸಿಗಲ್ದಂಗೆ ಆಗಿಬಿಡ್ತೈತಿ. ಈ ರೀತಿ ನೀವು ತಿದ್ದುಪಡಿ ಮಾಡಲಿಲ್ಲ ಅಂದ್ರೆ, ಶೀಘ್ರ ಕ್ರಮ ಕೈಗೊಳ್ಳದೇ ಇದ್ರೆ BJPಗೆ ಪ್ರಚಾರ ಮಾಡೋದು ಹಾರ್ಗಿಡಿ ದೂರ ಉಳಿತು. ಕರಪತ್ರ ಹಂಚಕ್ಕೂ ಬ್ಯಾನರ್ ಕಟ್ಟಕ್ಕೂ ನಿಮ್ಮ ಕಾರ್ಯಕರ್ತರು ಸಿಗಲ್ದಂಗೆ ಆಗತೈತಿ. ಇವತ್ತು ನಾಚಿಗೆ ಬರಬೇಕು ನಮಗೆ. ಇವತ್ತು BJP ಸಂಘಟನೆ ಅಂದರೆ ಇಡೀ ರಾಜ್ಯದ ಅಲ್ಲ, ಇಡೀ ದೇಶಾದ್ಯಂತ ಇಡೀ ವಿಶ್ವಕ್ಕನ BJP ಅಂದ್ರೆ ಏನು ಅನ್ನೋದು ಗೊತ್ತೈತಿ. ಆದ್ರೆ ಆ ಪಕ್ಷಕ್ಕೆ ಇವತ್ತು ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ಬಂದೈತಪ್ಪ ಅಂದ್ರೆ ಇವತ್ತು ಮುಖಂಡರನ್ನೇ ಕಾರಣ. ಕಾರ್ಯಕರ್ತ ನಾವೇನು ಕಾರಣ ಅಲ್ಲ. ನೀವು ಮುಖಂಡರು ಬಿಟ್ಟು ಹೋದಂಥ ಕಾರ್ಯಕರ್ತನ, ಬಿಟ್ಟು ಹೋದಂಥ ಅಸಮಾಧಾನಗೊಂಡಂಥ ಮುಖಂಡರನ್ನ ಅವ್ರ ಮನವೊಲಿಸಿ ಗೌರವದಿಂದ ವಾಪಸ್ ತರಬೇಕಾಗಿತ್ತು, ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಇನ್ನೂರಿಗೆ ಯಾವುದೂ ತಲೆ ಕೆಡಿಸ್ಬೋದಿಲ್ಲ. ಕೇವಲ ಅಧಿಕಾರ ಜವಾಬ್ದಾರಿ, ಆ ಮೋರ್ಚಾ ಈ ಮೋರ್ಚಾ ಅಂತೇಳಿ ಕೆಲವೊಬ್ಬರಿಗೆ ಜವಾಬ್ದಾರಿ ಕೊಟ್ಟಿರಿ. ಅದಕ್ಕೆ ಯಾರ್ದು ಬೇಜಾರಿಲ್ಲ. ಗದಿಗೆಪ್ಪ ಧಾರವಾಡಿಗೆ ಯಾರು ನೀವು ಯಾವುದೇ ಮೋರ್ಚಾದು ಜವಾಬ್ದಾರಿ ಕೊಡೋ ಅವಶ್ಯಕತೆ ಇಲ್ಲ. ನಾ ಯಾವುದೇ ಮೋರ್ಚಾದ ಜವಾಬ್ದಾರಿ ಕೊಡತ್ತೇಳಿ ಫಾರ್ಮಸ್ ತುಂಬಿ ಕೊಟ್ಟಿಲ್ಲ. ನಮಗೆ ಬೇಕಾಗಿದ್ದೇನು, BJPಯಿಂದ ದೂರ ಉಳಿದಂಥ ಮುಖಂಡರ ಹಿಂದೆ ಪಕ್ಷ ಸಂಘಟನೆ ಕಟ್ಟಿ ಪಕ್ಷ ಬರೀ ಠೇವಣಿ ಸಿಗುವುದಂಥ ಟೈಮ್ದೊಳಗೆ ಪಕ್ಷ ಸಂಘಟನೆ ಮಾಡಿದಂಥ ಮುಖಂಡರು ಸಾವಿರಾರು ಜನ ಅದಾರ ಇವತ್ತು ಜಮಖಂಡಿ ಕ್ಷೇತ್ರದೊಳಗೆ. ಇವತ್ತು ಸವಳಿಗೆ ಭಾಗ ಆಗಲಿ, ಕೊಣ್ಣೂರು JDP ಆಗಲಿ, ತುಂಗಳಕಡಿ ಆಗಲಿ, ಹುಣ್ಣೂರು JDP ಆಗಲಿ, ನಗರದಾಗಲಾಗಲಿ ಎಲ್ಲ ಪ್ರತಿ ಹಳ್ಳಿಯೊಳಗೆ ಇದೇ ಪರಿಸ್ಥಿತಿ ಐತಿ. ಅದಕ್ಕೆ ನಾವು ಶಾಸಕರಿಗೆ ಒಂದು ವಿನಂತಿ ಮಾಡ್ಕೊತೀವಿ, ಇದನ್ನು ಬದಲಾವಣೆ ಮಾಡಬೇಕು, ಅನಿವಾರ್ಯ ಇದೆ. ಇಲ್ಲ 2026 ಚುನಾವಣೆ ಒಳಗೆ JDP TP ಒಳಗೆ ನೀವು ಯಾರಿಗೆ ಬೇಕಾದವ್ರಿಗೆ ಟಿಕೆಟ್ ಕೊಡ್ರಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ನಾವು ಯಾರೂ ಪ್ರಚಾರ ಮಾಡೋಂಗಿಲ್ಲ. ನಾವು ಆಲ್ರೆಡಿ ನಿಮ್ಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಒಂದು ಸಭೆ ಮಾಡಿ ನಾವು ರಾಜೀನಾಮೆ ಪತ್ರ ನಿಮ್ಗೆ ಮುಖಂಡರಿಗೆ ನಾವು ಸಲ್ಲಿಸ್ತೀವಿ. ಮುಖಂಡರನ್ನ ಇಲ್ಲದ ಅಂತ ಸಂದರ್ಭದೊಳಗೆ ಕಾರ್ಯಕರ್ತರು ಹೆಂಗೆ ಬೆನ್ನು ಹತ್ತು ಹೇಳ್ರಿ. ನಮ್ಮ ಊರಲ್ಲೇ ಆಗಲಿ ಮುಖಂಡರಿಲ್ಲ, ಕೇವಲ ಊರಿಗೆ ಇಬ್ಬಿಬ್ರು ಮುಖಂಡರು ಇಟ್ಕೊಂಡ್ಬಿಟ್ರಿ. ಇವತ್ತು ನಮ್ಮ ಗ್ರಾಮೀಣ ಮಂಡಲ ಅಧ್ಯಕ್ಷರು ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಡೋದಾಗೋದಿಲ್ಲ. ಕಾಂಗ್ರೆಸ್ದ ಅವಾಂತರಗಳು ಸಾವಿರಾರು ಇವತ್ತು ನೀವೇನು ಮಾಡಕತ್ತೀರಿ? ಒಂದರೆ ನೀವು ಸ್ಟೇಟ್ಮೆಂಟ್ ಖಡಕ್ಕಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೈತಿ, ಮತ್ತು ನೀವು ಅವರ ಅಕ್ರಮಗಳನ್ನು, ಕಾಂಗ್ರೆಸ್ದನ ಅವಾಂತರಗಳನ್ನು ನೀವು ಎತ್ತಿ ತೋರಿಸದೇ ಇದ್ರೆ ನಾಳೆ BJPಗೆ ಹೆಂಗೆ ಮಟ್ಟ ಹಾಕ್ತಾರ್ರಿ ಜನ? ನೀವು ಇವತ್ತು ಗ್ರಾಮೀಣ ಮಂಡಲ ಅಧ್ಯಕ್ಷರು ಹೆಂಗಪ್ಪ ಅಂದ್ರೆ ಅವರು ಇವತ್ತು ಬಸವಣ್ಣ ಇದ್ದಂಗೆ ಮೂಕ, ಆದ್ರೆ ಹಿಂದೆ ಹಚ್ಚೋದು ಬಿಡೋದು ಬೇಡ. ಒಬ್ರು ಕಾರ್ಯಕರ್ತರು ತರೋದು ಬೇಕಾಗಿಲ್ಲ ಅವರಿಗೆ. ಬೇಡ, ಹೊಸದಾಗಿ ಕಾರ್ಯಕರ್ತರ ಸಂಘಟನೆ ಮಾಡಿರಿ, ಅದು ಇಲ್ಲ. ಬಿಟ್ಟು ಹೋದಂಥವ್ರು ಹೋಗ್ಲಿ ಬಿಡೋರು, ಒಂದು ಸೈಡ್ ಇಡೋಣ ಅವ್ರನ್ನು. ನೀವು ಹೊಸ ಸಂಘಟನೆ ಮಾಡಾಕತ್ತೀರೇನ್ರಿ? ಅದು ಇಲ್ಲ.
ಹಿಂದೆ ಎಷ್ಟು ಸಂಘಟನೆ ಇತ್ತು. ಒಂದು ಪ್ರತಿಭಟನೆ ಆದರೆ ಜಮಖಂಡಿ ನಗರದೊಳಗೆ ಅಶೋಕ್ ಸರ್ಕಲ್ದಿಂದ ದೇಸಾಯಿ ಸರ್ಕಲ್ ಅವರಿಗೆ ಜನ ಸಾವಿರಾರು ಜನ ಕಾರ್ಯಕರ್ತರು ಇರ್ತಿದ್ರು. ಇವತ್ತೇಳ್ರಿ ಒಂದು ಗುಂಪ ಬರೀ ನಾವೊಬ್ಬ ಗದಿಗೆಪ್ಪ ಧಾರವಾಡ ತರ್ತನ ಅಷ್ಟು ಜನಸಂಖ್ಯೆ ಇವತ್ತು. ಅಷ್ಟು ಜನಸಂಖ್ಯೆ ನಾವು ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರ್ತ 100 ಜನ ಸ್ಟ್ರೈಕಿಗೆ. ನೀವೇನು ಮಾಡಕತ್ತೀರಿ? ನಿಮಗೆ ಮತ್ತೆ ಬೇಕು ಜವಾಬ್ದಾರಿ, ದೊಡ್ಡದವ್ರ ಕುರ್ಚಿ ಬೇಕು, ಅಧ್ಯಕ್ಷ ಸ್ಥಾನ ಬೇಕು, ನಿಮಗೆ ಬ್ಯಾನರ್ ಫೋಟೋ ಹಾಕೊಳಕ. ನೀವು ಯಾಕೆ ಪಕ್ಷ ಸಂಘಟನೆ ಮಾಡವರಿ? ಗ್ರಾಮೀಣ ಮಂಡಲ ಅಧ್ಯಕ್ಷರು, ನಗರ ಮಂಡಲ ಅಧ್ಯಕ್ಷರು ಅವ್ರಿಗೆ ನಾಳೆ ನಗರದವ್ರಿಗೆ ಕೇಳ್ತಾನೆ. ಗ್ರಾಮೀಣ ಮಂಡಲ ಅಧ್ಯಕ್ಷರಿಗೆ ಪ್ರಶ್ನೆ ಇದು, ನೀವು ಯಾಕೆ ಯಾವ ಹಳ್ಳಿಗೆ ಭೇಟಿ ಕೊಟ್ಟಿರಿ? ಸಂಪರ್ಕ ಯಾರಿಗೆ ಮಾಡಿರಿ? ಯಾವ ಹಳ್ಳಿಯಾಗ ನೀವು ಪಕ್ಷ ಸಂಘಟನೆ ಸಭೆ ಮಾಡಿರಿ? ಅದೆಲ್ಲ ನಮಗೆ ಯಾವತ್ತು ಹೇಳಿದ್ರಿ? ಅದು ಈ ರೀತಿ ಯಾರೂ ಮಾಡಂಗಿಲ್ಲ. ಸುಮ್ಮನೆ ನಿಮಗೊಂದು ಜವಾಬ್ದಾರಿ, ನಿಮ್ಗೊಂದು ಕೈಯಾಗ ಒಂದು ಪೆಣ್ಣ, ಒಂದು ನಿಮ್ಮ ಕುಂಡ್ರಾಕ ಒಂದು ಹೈ ಲೆವೆಲ್ ಕುರ್ಚಿ, ಯಾವ್ದು ಟೇಜ್ ಮೇಲೆ ಇದ್ರೆ ಬಂದು ಆರಾಮ್ ಕುಂಡಿರ್ತೀರಿ. ಪೇಪರ್ದಾಗ ಮಲ್ಲೂದು ಅನ್ಕೊಂಡವ್ರತ್ತೆ ಹೇಳಿ ಪೇಪರ್ದಾಗ ಬರ್ತೈತಿ. ಅಲ್ಲಿ ಮಾಡೋ ಕರ್ತವ್ಯ ಮಾಡಿರಿ, ಸರಿಯಾಗಿ ಮಾಡಿರಿ. ಕಾರ್ಯಕರ್ತನ ವಾಪಸ್ ತೊಗೊಂಬರ್ರಿ. ಎಷ್ಟು ಸಲ ಹೇಳಿದೀವಿ ನಾವು, ಯಾರು ಕೇಳಾಕತ್ತೆ ಯಾರಿಲ್ಲ. ಇವತ್ತು ಬಿ ಜೆ ಪಿ ಹೀನಾಯವಾಗಿ ಸೋಲ್ಬೇಕಾದ್ರೆ ನಿಮ್ಮಂಥ ಅಧ್ಯಕ್ಷರನ್ನೇ ಕಾರಣ. ಇವತ್ತು ಇಡೀ ರಾಜ್ಯದೊಳಗೆ 65 ಜನ MLA ಆದ್ರೆ ಯಾಕೆ? ಪಕ್ಷದ ಕಾರ್ಯಕರ್ತರು ಯಾರೂ ಪ್ರಚಾರ ಮಾಡಲಿಲ್ಲ. ಅವ್ರನ್ನ ವಾಪಸ್ ತಂದೆಯಲ್ಲಿ ನೀವು ಹೆಂಗೆ ಪ್ರಚಾರ ಮಾಡಬೇಕು? ಅವರು ಕಟ್ಟ BJP, ಅವ್ರು ಓಟ್ ಹಾಕಿ ಮನ್ಯಾಗ ಕೂತಿರ್ತಾರೆ. ಆದ್ರೆ ಪಕ್ಕದ ಮನೆ ಓಟ್ ಹಾಕತ್ತೇಳಿ ಅವ್ರಿಗೆ ಮನಸ್ಸು ಇರೋದಿಲ್ಲ ರೀ. ಅದಕ್ಕಾಗಿ ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ಬಂದೈತಿ. ಮುಂದೆ JDP TP ಚುನಾವಣೆ ಒಳಗೆ ಏನಾದರೂ ನೀವು 6 JDP ಮತಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ್ರೆ ಇವತ್ತ ನೀವು ಜಾಗೃತಿ ಆಗಬೇಕು. ಮಲ್ಲು ದಾಂಡುಗೊಂಡವ್ರನ್ನ ಹುಚ್ಚಾಟನೆ ಮಾಡಬೇಕು, ಅಧ್ಯಕ್ಷ ಸ್ಥಾನದ ಕಿತ್ತು ಒಯ್ಯಬೇಕು. ಇದು ನಮ್ಮ ಒತ್ತಡ ಇಡೀ ಕಾರ್ಯಕರ್ತರು ಎಲ್ಲರದು, ಇಡೀ ಜಮಖಂಡಿ ಕಾರ್ಯಕರ್ತರು ಎಲ್ಲರದು ಅಭಿಪ್ರಾಯ ಇದೈತಿ. ಆದರೆ ಯಾರು ಬಹಿರಂಗವಾಗಿ ಧ್ವನಿ ಎತ್ತಾಕ್ ತಯಾರಿಲ್ಲ. ಇದು ಎಲ್ಲಿ ಧ್ವನಿ ಎತ್ತಿದ್ರೆ ನಮ್ಮನ್ನು ಉಚ್ಚಾಟನೆ ಮಾಡ್ತಾರೋ, ನಮ್ಮನ್ನು ಹೊರಗೆ ಹಾಕ್ತಾರೋ ಅನ್ನೋದು ಭಯ ಐತಿ. ಆ ಭಯ ಬಿಟ್ಟು ಹೊರಗೆ ಬರ್ರಿ. ಸಂಘಟನಾ ಶಕ್ತಿ ಒಮ್ಮೆ ತೋರಿಸಿದೀವಿ ಅಂದ್ರೆ ಯಾವ ಅಧ್ಯಕ್ಷರು ಏನೂ ಮಾಡಕ್ಕೆ ಬರಂಗಿಲ್ಲ. ಯುದ್ಧ ಗೆಲ್ಲಬೇಕಾದ್ರೆ ರಾಜ ಇರಲಿ, ರಾಜ ಬೇಕಾದಟ್ಟು ಬಲಿಷ್ಠ ಇದ್ರೆ ಸೈನಿಕ ಇರ್ಲಿಕ್ಕಂದ್ರೆ ರಾಜ ಏನು ಮಾಡಕ್ಕಂಡ್ರಿ? ಹಂಗೆ ಮಲ್ಲುದು ಅನ್ಕೊಂಡವ್ರ ನಿಮ್ಮ ಹಿಂದೆ ನೀವು ಅಧ್ಯಕ್ಷ ಸ್ಥಾನ ಐತಿ, ಅಧಿಕಾರ ಐತಿ, ಪವರ್ ಐತಿ, ಶಕ್ತಿ ಐತಿ. ಆದರೆ ಹಿಂದೆ ಕಾರ್ಯಕರ್ತರು ಇರ್ಲಿಕ್ಕಂದ್ರೆ ನೀವು ಒಬ್ರು ಏನು ಮಾಡ್ತೀರಿ? ಮಾಡಿ ನೋಡೋಣ. ದೇಸಾಯಿ ಸರ್ಕಲ್ದಾಗ ಒಂದು ಪ್ರತಿಭಟನೆ ಮಾಡಿ ನೋಡೋಣ. ರಗಡ ಅನ್ಯಾಯ ಅದು. BJPಗೆ ಅವಮಾನ ಆಗುವಂಥ ಸಾಕಷ್ಟು ಕೆಲಸ ಅದು. ಇವತ್ತು ಅನುದಾನ ಬರ್ತಾ ಇಲ್ಲ, ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಜಮಖಂಡಿ ಕ್ಷೇತ್ರಕ್ಕೆ ಎಲ್ಲಿ ಸ್ಟ್ರೈಕ್ ಮಾಡಕತ್ತೀರಿ? ಸ್ಟ್ರೈಕ್ ಮಾಡಿದ್ರು 10-20 ಜನ ಕಾರ್ಯಕರ್ತರು ಮುಖಂಡ್ರು ನೀವು ಅಷ್ಟ. ಯಾರಿಗೆ ಸಂಪರ್ಕ ಇಲ್ಲ, ಏನೂ ಇಲ್ಲ. ಇದು ಕೊನೆಯ ಎಚ್ಚರಿಕೆ ಇವತ್ತು ಜಿಲ್ಲಾ ಅಧ್ಯಕ್ಷರ ಮೂಲಕನ. ಇವತ್ತು ರಾಜ್ಯ ಅಧ್ಯಕ್ಷರು ಅವ್ರದಂತೂ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೇನೆ ಕಳ್ಸಾಕತ್ತೀವಿ. ನಾವು ನಮ್ಮ ಮನವಿ ಪತ್ರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಳಿಸ್ತೀವಿ, ಒತ್ತಡ ಹಾಕ್ತೀವಿ. ಎಲ್ಲಿವರೆಗೆ ಮಲ್ಲೋದು ಅನ್ಕೊಂಡವರು ಅಧ್ಯಕ್ಷ ಸ್ಥಾನದಿಂದ ಇಳಿಸೋದಿಲ್ವೋ ಅಲ್ಲಿವರೆಗೆ ಇವೆಲ್ಲ ಕಾರ್ಯಕರ್ತರು BJPಗೆ ಪ್ರಚಾರ ಮಾಡೋದರಿಂದ ತಟಸ್ಥವಾಗಿ ಉಳಿದು ಬಿಡ್ತಾರೆ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಇದು ರಾಜ್ಯ ನಾಯಕರಿಗಾಗಲಿ ಕೇಂದ್ರ ನಾಯಕರಿಗಾಗಲಿ ವಿನಂತಿ ಮೂಲಕ ಎಚ್ಚರಿಕೆ ಕೊಡಾಕತ್ತೀವಿ. ಒಬ್ಬ ನಾನು ಸಾಮಾನ್ಯ ಕಾರ್ಯಕರ್ತನ ಹೇಳಾಕತ್ತೇನೆ. ಇವತ್ತು ಸಂಘಟನೆ ಮಾಡದೇ ಇದ್ರೆ, ವಾಪಸ್ ಕರೆಯುತ್ತವ್ರ ಪ್ರಯತ್ನ ಮಾಡದೇ ಇದ್ರೆ, ಮುಖಂಡರನ್ನ ವಾಪಸ್ ಕರೆಯುತ್ತವ್ರ ಪ್ರಯತ್ನ ಮಾಡದೇ ಇದ್ರೆ ಇವತ್ತು BJP ಹೀನಾಯವಾಗಿ ಸೋಲುವಂಥದ್ದು ಕಡಾಖಂಡಿತ ನಿಶ್ಚಿತ ಇದೆ. ಇವತ್ತು ನೀವು ಹೆಸರಿಗೆ ಯಾರಿಗೆ ಶಾಸಕರದ ಹೆಸರು ಕೆಡಿಸಾಕ್ತೀರಿ? ಶಾಸಕರು ಪಾಪ ಅವರು ರಾಜಕೀಯದೊಳಗ ಈಗ ಹೊಸದಾಗಿ ರಾಜಕೀಯ ಬಂದವರು, ಅವರು ಸೌಮ್ಯ ಸ್ವಭಾವದವ್ರು ಅನ್ನೋದು ಇಡೀ ಕ್ಷೇತ್ರಕ್ಕೆ ಗೊತ್ತೈತಿ, ಇಡೀ ರಾಜ್ಯಕ್ಕೆ ಗೊತ್ತೈತಿ. ಅಂಥವ್ರ ಹೆಸರು ಸರಿಯಾಗಿ ನೀವು ಕೆಡಿಸಾಕತ್ತೀರಿ. ಅವರು ಯಾಕೆ ಸೈಲೆಂಟ್ ಕೂತಾರ ಅನ್ನೋದು ನಮಗೆ ಅರಿವು ಐತೆ. ಯಾಕಂದ್ರೆ ಅವ್ರು ಒಬ್ಬರ ಇದನ್ನು ಡಿಸೈಡ್ ತಗೋಕೆ ಬರಂಗಿಲ್ಲ ಅನ್ನೋ ಕಾರಣ ಅವ್ರಿಗೂ ಗೊತ್ತೈತಿ. ನಾಳೆ ನಾವು ತೋರಿಸ್ತೀವಿ ನಮ್ಮ ಶಕ್ತಿ. ಅದಕ್ಕೆ ಅಲ್ಲೇ ಬಾಗಲಕೋಟೆ